ಮೊದಲನೆಯ ಪ್ರಶ್ನೆ, ದ್ರಾಕ್ಷಿಯಿಂದ ಯಾವ ಆಲ್ಕೋಹಾಲ್ ತಯಾರಿಸಲಾಗುತ್ತದೆ? ಎ ವಿಸ್ಕಿ, ಬಿ ವೋಡ್ಕಾ, ಸಿ ಬಿಯರ್, ಡಿ ವೈನ್. ಉತ್ತರ ಡಿ ವೈನ್. ವೈನ್ ಸಾಮಾನ್ಯವಾಗಿ ಹುದುಗಿಸಿದ ದ್ರಾಕ್ಷಿಗಳಿಂದ ತಯಾರಿಸಿದ ಆಲ್ಕೋಹಾಲ್ ಪಾನೀಯವಾಗಿದೆ. ಎರಡನೆಯ ಪ್ರಶ್ನೆ, ಯಾವ ಬೆರಳಿನ ಉಗುರುಗಳು ನಿಧಾನವಾಗಿ ಬೆಳೆಯುತ್ತವೆ? ಎ ಹೆಬ್ಬೆರಳು, ಬಿ ತೋರು ಬೆರಳು, ಸಿ ಮಧ್ಯದ ಬೆರಳು, ಡಿ ಕಿರುಬೆರಳು. ಉತ್ತರ ಎ ಹೆಬ್ಬೆರಳು. ನಿಮ್ಮ ಮಧ್ಯದ ಉಗುರು ಬೆರಳು ವೇಗವಾಗಿ ಬೆಳೆಯುತ್ತದೆ ಮತ್ತು ನಿಮ್ಮ ಹೆಬ್ಬೆರಳಿನ ಉಗುರುಗಳು ನಿಧಾನವಾಗಿ ಬೆಳೆಯುತ್ತದೆ. ಮೂರನೆಯ ಪ್ರಶ್ನೆ, ಮಕ್ಕಳು ಮೊಬೈಲ್ ಫೋನ್ಗಳಲ್ಲಿ ಕಳೆಯಬಹುದಾದ ಗರಿಷ್ಠ ಸಮಯ ಎಷ್ಟು? ಎ ಅರ್ಧ ಗಂಟೆ, ಬಿ 1 ಗಂಟೆ, ಸಿ 3 ಗಂಟೆಗಳು, ಡಿ 2 ಗಂಟೆಗಳು. ಉತ್ತರ ಡಿ 2 ಗಂಟೆಗಳು. ಅಮೆರಿಕನ್ ಅಕಾಡೆಮಿ ಆಫ್ ಎಜುಕೇಶನ್ 2 ರಿಂದ 5 ವರ್ಷದೊಳಗಿನ ಮಕ್ಕಳು ಶಿಕ್ಷಣದ ಉದ್ದೇಶಗಳಿಗಾಗಿ ಮೊಬೈಲ್ ಫೋನ್ ಅನ್ನು ದಿನಕ್ಕೆ 2 ಗಂಟೆ ಸಾಧನವನ್ನು ಬಳಸುತ್ತಾರೆ ಎಂದು ತಿಳಿಸಿದೆ. ನಾಲ್ಕನೆಯ ಪ್ರಶ್ನೆ, ಮುಖದಲ್ಲಿ ಸುಕ್ಕುಗಳನ್ನು ಉಂಟುಮಾಡುವ ರುಚಿ ಯಾವುದು? ಎ ಸಿಹಿ, ಬಿ ಖಾರ, ಸಿ ಹುಳಿ, ಡಿ ಕಹಿ. ಉತ್ತರ ಬಿ ಖಾರ. ಹೆಚ್ಚು ಮಸಾಲೆಯುಕ್ತ ಅಥವಾ ಖಾರವಿರುವ ಆಹಾರ ಸೇವನೆಯಿಂದ ಮುಖದಲ್ಲಿ ಸುಕ್ಕುಗಳನ್ನು ಉಂಟುಮಾಡುತ್ತದೆ. ಐದನೆಯ ಪ್ರಶ್ನೆ, ದೇಹದ ಜೀವಕೋಶಗಳಿಗೆ ವಯಸ್ಸಾಗಲು ಕಾರಣವಾಗುವ ಪಾನೀಯ? ಎ ಟೀ, ಬಿ ಕಾಫಿ, ಸಿ ತೆಂಗಿನ ನೀರು, ಡಿ ಸೋಡಾ. ಉತ್ತರ ಡಿ ಸೋಡಾ. ದೇಹದ ಜೀವಕೋಶಗಳಿಗೆ ವಯಸ್ಸಾಗಲು ಕಾರಣವಾಗುವ ಪಾನೀಯ ಎಂದರೆ ಸೋಡಾ ಆಗಿದೆ. ಆರನೆಯ ಪ್ರಶ್ನೆ, ಬೆಕ್ಕಿನ ಗರ್ಭಧಾರಣೆ ದಿನಗಳು ಎಷ್ಟು? ಎ 60 ದಿನಗಳು, ಬಿ 65 ದಿನಗಳು, ಸಿ 69 ದಿನಗಳು, ಡಿ 70 ದಿನಗಳು. ಉತ್ತರ ಬಿ 65 ದಿನಗಳು. ಸಾಮಾನ್ಯವಾಗಿ ಬೆಕ್ಕಿನ ಧಾರಣೆಯು 63 ರಿಂದ 65 ದಿನಗಳು ಅಥವಾ ಸುಮಾರು 9 ವಾರಗಳ ನಡುವೆ ಇರುತ್ತದೆ. ಏಳನೆಯ ಪ್ರಶ್ನೆ, ಯಾವ ಹಣ್ಣನ್ನು ಬಟರ್ ಫ್ರೂಟ್ಸ್ ಎಂದು ಕರೆಯಲಾಗುತ್ತದೆ? ಎ ಅವಕಾಡೊ, ಬಿ ಪಪ್ಪಾಯಿ, ಸಿ ಕಿತ್ತಳೆ, ಡಿ ದಾಳಿಂಬೆ. ಉತ್ತರ ಎ ಅವಕಾಡೊ. ಅವಕಾಡೊ ಹಣ್ಣನ್ನು ಬಟರ್ ಫ್ರೂಟ್ಸ್ ಎಂದು ಕರೆಯಲಾಗುತ್ತದೆ. ಅವಕಾಡೊ ಪೌಷ್ಟಿಕಾಂಶ ಭರಿತ ಹಣ್ಣುಗಳಲ್ಲಿ ಇದು ಕೂಡ ಒಂದಾಗಿದೆ. ಎಂಟನೆಯ ಪ್ರಶ್ನೆ, ಅತ್ಯಂತ ಕಡಿಮೆ ಸಂಖ್ಯೆಯ ಕೈದಿಗಳನ್ನು ಹೊಂದಿರುವ ದೇಶ ಯಾವುದು? ಎ ಚೀನಾ, ಬಿ ಅಮೆರಿಕ, ಸಿ ಜರ್ಮನಿ, ಡಿ ನೆದರ್ಲ್ಯಾಂಡ್. ಉತ್ತರ ಡಿ ನೆದರ್ಲ್ಯಾಂಡ್. ಅತ್ಯಂತ ಕಡಿಮೆ ಸಂಖ್ಯೆಯ ಕೈದಿಗಳನ್ನು ಹೊಂದಿರುವ ದೇಶ ಎಂದರೆ ಅದು ನೆದರ್ಲ್ಯಾಂಡ್ ದೇಶ ಆಗಿದೆ. ಒಂಬತ್ತನೆಯ ಪ್ರಶ್ನೆ, ಮೊದಲ ಫ್ರಿಡ್ಜ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಆಫ್ರಿಕಾ, ಬಿ ಅಮೆರಿಕ, ಸಿ ಇಂಗ್ಲೆಂಡ್, ಡಿ ಚೀನಾ. ಉತ್ತರ ಬಿ ಅಮೆರಿಕ. 1913ರಲ್ಲಿ ಅಮೆರಿಕನ್ ದೇಶದಲ್ಲಿ ಮೊದಲ ಫ್ರಿಡ್ಜ್ ಅನ್ನು ಕಂಡುಹಿಡಿಯಲಾಯಿತು. ಹತ್ತನೆಯ ಪ್ರಶ್ನೆ, ಬಿಸಿ ಚಹಾ ಕುಡಿಯುವುದರಿಂದ ಯಾವ ರೋಗ ಉಂಟಾಗುತ್ತದೆ? ಎ ಕ್ಷಯರೋಗ, ಬಿ ಅಲ್ಸರ್, ಸಿ ಶುಗರ್ ಕಾಯಿಲೆ, ಡಿ ಕ್ಯಾನ್ಸರ್. ಉತ್ತರ ಡಿ ಕ್ಯಾನ್ಸರ್. ತುಂಬಾ ಬಿಸಿ ಚಹಾ ಕುಡಿಯುವುದರಿಂದ ಉಂಟಾಗುವ ರೋಗ ಅಂದರೆ ಅನ್ನನಾಳದ ಕ್ಯಾನ್ಸರ್. ಅನ್ನನಾಳದ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಎಂದು ಒಂದು ಅಧ್ಯಯನದ ಪ್ರಕಾರ ಸೂಚಿಸುತ್ತದೆ. ಏಕೆಂದರೆ ಶಾಖವು ಅನ್ನನಾಳದ ಗೋಡೆಗಳನ್ನು ಛಿದ್ರಗೊಳಿಸುತ್ತದೆ. ಛಿದ್ರಗೊಂಡ ಅನ್ನನಾಳ ಮತ್ತು ಕೆಟ್ಟ ಆಹಾರ ಪದ್ಧತಿಗಳು ಆಗಾಗ ಇತರ ರೀತಿಯ ಕ್ಯಾನ್ಸರ್ಗಳಿಗೆ ಕಾರಣವಾಗಬಹುದು. 11ನೆಯ ಪ್ರಶ್ನೆ, ಗರ್ಭ ಧರಿಸುವ ಏಕೈಕ ಪುರುಷ ಜೀವಿ ಯಾವುದು? ಎ ಸಮುದ್ರ ಕುದುರೆ, ಬಿ ಗೂಬೆ, ಸಿ ಕತ್ತೆ, ಡಿ ಡಾಲ್ಫಿನ್. ಉತ್ತರ ಎ ಸಮುದ್ರ ಕುದುರೆ. ಗಂಡು ಗರ್ಭಿಣಿಯಾಗಿ ಮಗುವಿಗೆ ಜನ್ಮ ನೀಡುವ ಏಕೈಕ ಜೀವಿ ಅಂದರೆ ಅದು ಸಮುದ್ರ ಕುದುರೆ. ಇದನ್ನು ಸಮುದ್ರದ ಡ್ರ್ಯಾಗನ್ ಎಂದು ಕರೆಯುತ್ತಾರೆ. 12ನೇ ಪ್ರಶ್ನೆ, ಭಾರತದಲ್ಲಿ ಕಾಗೆಗಳಿಲ್ಲದ ಗ್ರಾಮ ಯಾವ ರಾಜ್ಯದಲ್ಲಿದೆ? ಎ ಉತ್ತರ ಪ್ರದೇಶ್, ಬಿ ಗುಜರಾತ್, ಸಿ ಅಸ್ಸಾಂ, ಡಿ ಛತ್ತೀಸ್ಗಢ.
ಉತ್ತರ ಡಿ ಛತ್ತೀಸ್ಗಢ. ಭಾರತದಲ್ಲಿ ಕಾಗೆಗಳಿಲ್ಲದ ಗ್ರಾಮ ಅಂದರೆ ಛತ್ತೀಸ್ಗಢ ರಾಜ್ಯದಲ್ಲಿದೆ. 13ನೇ ಪ್ರಶ್ನೆ. ಬಿಳಿ ಬಣ್ಣವನ್ನು ಇಷ್ಟಪಡದ ಏಕೈಕ ಪ್ರಾಣಿ ಯಾವುದು? ಎ ಕುದುರೆ, ಬಿ ಆನೆ, ಸಿ ಕತ್ತೆ, ಡಿ ನಾಯಿ. ಉತ್ತರ ಎ ಹುಲಿ. ಬಿಳಿ ಬಣ್ಣವನ್ನು ಇಷ್ಟಪಡದ ಏಕೈಕ ಪ್ರಾಣಿ ಅಂದರೆ ಅದು ಹುಲಿಯಾಗಿದೆ. 14ನೇ ಪ್ರಶ್ನೆ. ನಾವು ದಿನಾಲು ಉಪಯೋಗಿಸುವ ಮೈ ಸೋಪನ್ನು ಯಾವುದರಿಂದ ತಯಾರಿಸುತ್ತಾರೆ? ಎ ಬೀಜಗಳಿಂದ, ಬಿ ಮೇಣದಿಂದ, ಸಿ ಸುಣ್ಣದಿಂದ, ಡಿ ಸೋಡಿಯಂ ಮತ್ತು ಪೊಟ್ಯಾಸಿಯಂನಿಂದ. ಉತ್ತರ ಡಿ ಸೋಡಿಯಂ ಮತ್ತು ಪೊಟ್ಯಾಸಿಯಂನಿಂದ. ನಾವು ದಿನಾಲು ಉಪಯೋಗಿಸುವ ಮೈ ಸೋಪುಗಳನ್ನು ಇವುಗಳನ್ನು ಸೋಡಿಯಂ ಮತ್ತು ಪೊಟ್ಯಾಸಿಯಂಗಳಿಂದ ತಯಾರಿಸಲಾಗುತ್ತದೆ. 15ನೇ ಪ್ರಶ್ನೆ. ಈ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ಹೆಚ್ಚು ಕೋಪ ಬರುತ್ತದೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ B6. ಉತ್ತರ ಡಿ ವಿಟಮಿನ್ B6. ವಿಟಮಿನ್ B6 ಕೊರತೆಯಿಂದ ಹೆಚ್ಚು ಕೋಪ ಬರುತ್ತದೆ. 16ನೇ ಪ್ರಶ್ನೆ. ಧ್ವನಿಯನ್ನು ಅಥವಾ ಧ್ವನಿ ಘಟಕಗಳನ್ನು ಯಾವ ಯೂನಿಟ್ ನಲ್ಲಿ ಅಳೆಯಲಾಗುತ್ತದೆ? ಎ ಕೆಲ್ವಿನ್, ಬಿ ಡೆಸಿಬಲ್, ಸಿ ರಿಕ್ಟರ್ ಮಾಪಕ, ಡಿ ಆಂಪಿಯರ್. ಉತ್ತರ ಬಿ ಡೆಸಿಬಲ್. ಧ್ವನಿಯನ್ನು ಅಥವಾ ಧ್ವನಿ ಘಟಕಗಳನ್ನು ಡೆಸಿಬಲ್ ಮೂಲಕ ಅಳೆಯಲಾಗುತ್ತದೆ. 17ನೇ ಪ್ರಶ್ನೆ. ಯಾವ ಪ್ರಾಣಿ ಮರಗಳನ್ನು ಹಿಂದಕ್ಕೆ ಏರುತ್ತದೆ? ಎ ಅಳಿಲು, ಬಿ ಕರಡಿ, ಸಿ ಮಂಕಿ, ಡಿ ಚಿರತೆ. ಉತ್ತರ ಬಿ ಕರಡಿ. ಕರಡಿ ಮರಗಳನ್ನು ಹಿಂದಕ್ಕೆ ಏರುತ್ತದೆ. 18ನೇ ಪ್ರಶ್ನೆ. ಯಾವ ಪ್ರಾಣಿಯು ತನ್ನ ಕಣ್ಣುಗಳನ್ನು ತೆರೆದು ಎಚ್ಚರದಿಂದ ಮಲಗುತ್ತದೆ? ಎ ಡಾಲ್ಫಿನ್, ಬಿ ಗೂಬೆ, ಸಿ ಕರಡಿ, ಡಿ ಬಸವನ ಹುಳು. ಉತ್ತರ ಎ ಡಾಲ್ಫಿನ್. ಡಾಲ್ಫಿನ್ ಪ್ರಾಣಿಯು ತನ್ನ ಕಣ್ಣುಗಳನ್ನು ತೆರೆದು ಎಚ್ಚರದಿಂದ ಮಲಗುತ್ತದೆ. 19ನೇ ಪ್ರಶ್ನೆ. ಗ್ಯಾಸ್ ಸಿಲಿಂಡರ್ಗಳು ಕೆಂಪು ಬಣ್ಣದಲ್ಲಿರಲು ಕಾರಣವೇನು? ಎ ಬೆಂಕಿಯನ್ನು ಪ್ರತಿನಿಧಿಸಲು, ಬಿ ಅಪಾಯವನ್ನು ತಿಳಿಸಲು, ಸಿ ವಿಶೇಷ ಗುರುತು, ಡಿ ವಿವರಣೆ ಇಲ್ಲ. ಉತ್ತರ ಬಿ ಅಪಾಯವನ್ನು ತಿಳಿಸಲು. ಗ್ಯಾಸ್ ಸಿಲಿಂಡರ್ಗಳು ಕೆಂಪು ಬಣ್ಣದಲ್ಲಿರಲು ಕಾರಣ ಅಂದರೆ ಅಪಾಯವನ್ನು ತಿಳಿಸಲಾಗಿದೆ. 20ನೇ ಪ್ರಶ್ನೆ. ಸೊಳ್ಳೆಗಳು ಹೆಚ್ಚಾಗಿ ಯಾವ ಹಣ್ಣು ತಿನ್ನುವವರಿಗೆ ಆಕರ್ಷಿತವಾಗುತ್ತವೆ? ಎ ಬಾಳೆಹಣ್ಣು, ಬಿ ಪಪ್ಪಾಯಿ ಹಣ್ಣು, ಸಿ ಪೇರಳೆ ಹಣ್ಣು, ಡಿ ಮಾವಿನ ಹಣ್ಣು. ಉತ್ತರ ಎ ಬಾಳೆಹಣ್ಣು. ಸೊಳ್ಳೆಗಳು ಹೆಚ್ಚಾಗಿ ಬಾಳೆಹಣ್ಣು ತಿನ್ನುವವರಿಗೆ ಇಷ್ಟಪಡುತ್ತವೆ. 22ನೇ ಪ್ರಶ್ನೆ. ಯಾವ ಪ್ರಾಣಿಗೆ ಅಥವಾ ಜೀವಿಗೆ ನಾಲಿಗೆ ಇರುವುದಿಲ್ಲ? ಎ ಮೊಸಳೆ, ಬಿ ಆನೆ, ಸಿ ಕುದುರೆ, ಡಿ ಬೆಕ್ಕು. ಉತ್ತರ ಎ ಮೊಸಳೆ. ಮೊಸಳೆಯು ಇದು ನಾಲಿಗೆಯನ್ನು ಹೊಂದಿರುವುದಿಲ್ಲ. 23ನೇ ಪ್ರಶ್ನೆ. ಬಿಳಿ ಬಣ್ಣವನ್ನು ಇಷ್ಟಪಡದ ಏಕೈಕ ಪ್ರಾಣಿ ಯಾವುದು? ಎ ಹುಲಿ, ಬಿ ಆನೆ, ಸಿ ಕತ್ತೆ, ಡಿ ನಾಯಿ. ಉತ್ತರ ಎ ಹುಲಿ. ಬಿಳಿ ಬಣ್ಣವನ್ನು ಇಷ್ಟಪಡದ ಏಕೈಕ ಪ್ರಾಣಿ ಅಂದರೆ ಅದು ಹುಲಿ ಆಗಿದೆ. 24ನೇ ಪ್ರಶ್ನೆ. ಯಾವುದನ್ನು ತಿನ್ನುವುದರಿಂದ ಸೊಳ್ಳೆಗಳು ಕಚ್ಚುವುದಿಲ್ಲ? ಎ ಬೆಳ್ಳುಳ್ಳಿ, ಬಿ ಸೌತೆಕಾಯಿ, ಸಿ ಕ್ಯಾರೆಟ್, ಡಿ ಬಾಳೆಹಣ್ಣು. ಉತ್ತರ ಎ ಬೆಳ್ಳುಳ್ಳಿ ಮತ್ತು ಲವಂಗ. ಹೆಚ್ಚಾಗಿ ಬೆಳ್ಳುಳ್ಳಿ ಮತ್ತು ಲವಂಗ ತಿನ್ನುವವರಿಗೆ ಸೊಳ್ಳೆಗಳು ಕಚ್ಚುವುದಿಲ್ಲ. 25ನೇ ಪ್ರಶ್ನೆ. ವಿಶ್ವದಲ್ಲಿ ಅತಿ ದೊಡ್ಡ ಹೃದಯವನ್ನು ಹೊಂದಿರುವ ಪ್ರಾಣಿ ಯಾವುದು? ಎ ಮೊಸಳೆ, ಬಿ ಆನೆ, ಸಿ ಜಿರಾಫೆ, ಡಿ ನೀಲಿ ತಿಮಿಂಗ್ಲ. ಉತ್ತರ ಡಿ ನೀಲಿ ತಿಮಿಂಗ್ಲ. ವಿಶ್ವದಲ್ಲಿ ಅತಿ ದೊಡ್ಡ ಹೃದಯವನ್ನು ಹೊಂದಿರುವ ಪ್ರಾಣಿ ಎಂದರೆ ಅದು ನೀಲಿ ತಿಮಿಂಗ್ಲ ಆಗಿದೆ.